ಈ ವರಮಹಾಲಕ್ಷ್ಮಿ ಹಬ್ಬ ನಿಮ್ಗೆ ಎಷ್ಟು ಸ್ಪೆಷಲ್? ಯಾಕಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಒಂದು ಪುಟ್ಟ ಮಹಾಲಕ್ಷ್ಮಿ ಇದ್ದಾರೆ, ಹೀಗಾಗಿ ಈ ಹಬ್ಬ ಎಷ್ಟು ಸ್ಪೆಷಲ್ ಆಗುತ್ತೆ ನಿಮ್ಗೆ? ನನಗೆ ಎಲ್ಲ ಹಬ್ಬನೂ ಕಾಮನ್ನೇ, ಬಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಬೇಡ್ಕೊಳ್ಳೋದು ನನ್ನ ಸಿನಿಮಾದ ನಿರ್ಮಾಪಕರು, ಅವರಿಗೆ ಲಕ್ಷ್ಮಿ ಒಲಿಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವರ್ಷ ನಮ್ಮ ಸಿನಿಮಾ ಪಾರ್ಟ್ನರ್ ಬರ್ತಾ ಇದೆ, ಸೊ ತಾಯಿ ಮಹಾಲಕ್ಷ್ಮಿ ನಮ್ಮ ಪ್ರೊಡ್ಯೂಸರ್ಗೆ ಆಶೀರ್ವಾದ ಮಾಡಿದ್ರೆ ಸಾಕು, ನಾವೆಲ್ಲ ಬದುಕ್ತೀವಿ. ಖಂಡಿತ. ಇನ್ನು ಬೃಂದಾ ಅವರೇ, ನೀವ್ ಹೇಳಿ, ಹಬ್ಬ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ? ಹಾಗೆ ಈ ಹಬ್ಬ ಪ್ರಮುಖವಾಗಿ ಎಷ್ಟು ಸ್ಪೆಷಲ್ ನಿಮ್ಗೆ? ಸರ್ ಹೇಳ್ದಂಗೆ ಎಲ್ಲ ಹಬ್ಬನೂ ಸ್ಪೆಷಲ್ಲೇ. ಅಫ್ಕೋರ್ಸ್ ನಮಗೆ ಇಂಡಿಯನ್ಸ್ಗೆ, ಭಾರತೀಯರಿಗೆ ಸ್ಪೆಷಲಿ ನಾವು ಹಬ್ಬ ಆಚರಣೆನೆಲ್ಲ ತುಂಬ ಜೋರಾಗೇನೆ ಮಾಡ್ತೀವಿ. ಆ್ಯಂಡ್ ಎಸ್, ಸರ್ ಹೇಳಿದ್ದೂ ಕರೆಕ್ಟು. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ನಮ್ಮ ಎಲ್ಲ ಪ್ರೊಡ್ಯೂಸರ್ಸ್ಗಳಿಗೆ, ಯಾರೆಲ್ಲ ನಂಬಿಕೆ ಇಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಲಕ್ಷ್ಮಿ ಒಲ್ದು ಬರಲಿ. ಆ್ಯಂಡ್ ನನಗೆ ನೆನಪಾಗೋದು ಹಬ್ಬದ ಟೈಮ್ ಅಂತಂದ್ರೆ ಮನೆ ನೆನಪಾಗುತ್ತೆ ತುಂಬಾನೇ. ಇವತ್ತು ಮಿಸ್ ಮಾಡ್ಕೊಳ್ತೀನಿ ನಾನು. ವೆನೆವರ್ ಐ ಕೆನ್ ನಾಟ್ ಬಿ ದೇರ್ ಎಟ್ ಹೋಮ್, ಆಗೆಲ್ಲ ತುಂಬಾ ಅನ್ಸುತ್ತೆ ಮನೆಗೆ ಹೋಗ್ಬೇಕಿತ್ತು, ಹಬ್ಬ ನಡೀತಾ ಇದೆ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಗೆ ಆಚರಣೆ ಮಾಡ್ಬೇಕಿತ್ತು ಅಂತ. ಸೊ ಈಗ ಅಜಯ್ ಅವರೇ, ಈಗ ಹೆಣ್ಮಕ್ಳು ಅಂತ ಅಂದ್ರೆ ಹಬ್ಬ ಅಂದ್ರೆ ಅಡ್ಗೆ ಮಾಡೋದು, ರೆಡಿ ಆಗೋದು, ಪೂಜೆ ಎಲ್ಲ ಇರುತ್ತೆ. ಬಟ್ ನಿಮ್ಮ ಮನೇಲಿ ಹಬ್ಬ ಅಂತ ಬಂದಾಗ ನಿಮ್ಮ ರೋಲ್ ಏನಾಗಿರುತ್ತೆ? ಅಡ್ಗೆ ಏನಾದ್ರು ಮಾಡ್ತೀರಾ, ಹೆಲ್ಪ್ ಮಾಡ್ತೀರಾ, ಹೇಗೆ? ಇಲ್ಲ, ಹೆಣ್ಮಕ್ಳು ಚಂದಾಗಿ ರೆಡಿ ಆಗಿರ್ತಾರಲ್ಲ, ಅವ್ರು ನೋಡೋದೇ ನಮ್ಮ ಕೆಲಸ. ರೆಡಿ ಆಗೋದು ಯಾವ್ದಕ್ಕೆ ಹೇಳಿ? ನೋಡಕ್ಕೆ, ಎಲ್ರು ನೋಡ್ಲಿ ಅಂತ ತಾನೆ. ಹಾಗಾದ್ರೆ ಏನು ಹೆಲ್ಪ್ ಏನು ಮಾಡಲ್ವಾ? ಹೆಲ್ಪ್ ಏನು ಮಾಡಲ್ವಾ ಹಾಗಾದ್ರೆ ಮನೇಲಿ? ಅದೇ ಅವ್ರ ಅಂದ ಚಂದನ ಹೊಗಳ್ತೀವಲ್ಲ. ಸೊ ಅಡ್ಗೆಲಿ ಏನು ಹೆಲ್ಪ್ ಮಾಡಲ್ಲ ಅಜಯ್ ಅವರು? ಅಡ್ಗೆ ಏನು ಮಾಡಲ್ವಾ? ಇಲ್ಲ, ಮಾಡ್ತೀನಿ, ಎಲ್ಲಾನು ಮಾಡ್ತೀನಿ, ಎಲ್ಲ ಬರುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ಅಂದ್ರೆ ಕೋಇನ್ಸಿಡೆಂಟ್ಲಿ ದೇವ್ರ ಆಶೀರ್ವಾದ, ಯಾವಾಗ್ಲೂ ಹಬ್ಬ ಇರೋ ಟೈಮಲ್ಲಿ ಕೆಲಸದಲ್ಲಿ ಬಿಸಿ ಇರ್ತೀವಿ, ಅದೇನಂತಾನೆ ಗೊತ್ತಿಲ್ಲ. ಪ್ರತಿ ಸಲ ಹಂಗೆ ಆಗಿರುತ್ತೆ, ಹಬ್ಬಗಳಿದ್ದಾಗೆಲ್ಲ ಕೈ ತುಂಬಾ ಕೆಲಸಗಳು ಇರ್ತವೆ. ಸೊ ಶೂಟಿಂಗ್ ಅಲ್ಲಿ ಹೆಂಗೆ, ಅಂದ್ರೆ ಸೆಟ್ ಅಲ್ಲಿ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ಸರ್ ಹಬ್ಬಗಳನ್ನ? ಅಲ್ಲ, ಸೆಟ್ ಅಂತಾನೆ ಅಲ್ಲ, ಎಲ್ಲಾದ್ರೂ ಏನಾದ್ರೂ ಒಂದು ಕೆಲಸಗಳು ನಡೀತಾ ಇರುತ್ತೆ. ಎಡಿಟಿಂಗ್ ಸ್ಟುಡಿಯೋದಲ್ಲಿ ಕೂತಿರ್ತೀವಿ, ಸೊ ಮನೇಲಿ ಇರಲ್ಲ ನೀವು ಆ ಟೈಮಲ್ಲಿ? ಅಲ್ಲ, ಮನೇಲಿ ಇರೋದೇ ಇಲ್ಲ ಅಂತಲ್ಲ, ಬಟ್ ಅಂದ್ರೆ ಆ ಟೈಮ್ ಡಿವೈಡ್ ಆಗಿರುತ್ತೆ ಎಲ್ಲದಕ್ಕೂ, ಕೆಲಸ ಹಬ್ಬ ಹಂಗಿಲ್ಲ. ಸೊ ಎಲ್ಲಾದ್ರಲ್ಲೂ ಹೆಲ್ಪ್ ಮಾಡುವಂತ ಅವಕಾಶ ನಮ್ಗೆ ಸಿಕ್ಕಿರಲ್ಲ, ಅಷ್ಟೇ ಮಾಡ್ಬೇಕಂತ ಇರುತ್ತೆ. ಬಟ್ ಗಾಡ್ಸ್ ಗ್ರೇಸ್ ಕೆಲಸ ಇದೆ. ಎಸ್. ಇನ್ನು ಬೃಂದಾ ಅವರೇ, ನೀವು ಅಡ್ಗೆ ಮಾಡ್ತೀರಾ ಹೇಗೆ, ಅಥವಾ ಹೆಲ್ಪ್ ಮಾಡ್ತೀರಾ? ಅಫ್ಕೋರ್ಸ್ ಮಾಡ್ತೀನಿ, ನಾನು ಅಡ್ಗೆ ಮಾಡ್ತೀನಿ, ಹೆಲ್ಪ್ ಕೂಡ ಮಾಡ್ತೀನಿ. ತುಂಬಾ ಚೆನ್ನಾಗಿ ಮಾಡೋ ಡಿಶ್ ಯಾವ್ದು ನೀವು? ನಾನು ಅನ್ನ ಸಾಂಬಾರ್ ಪಲ್ಯ, ನಾರ್ಮಲ್ ಆಗಿ ನಾವೇನು ತಿಂತೀವಲ್ಲ ಸೌತ್ ಇಂಡಿಯನ್ಸ್, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ. ಇನ್ನೊಂದು ನಮ್ ಕಡೆಗೆ ಕಡುಬು ಅಂತ ಮಾಡ್ತಾರೆ, ಕೊಟ್ಟೆ ಕಡುಬು, ಅದು ಕೂಡ ಮಾಡ್ತೀನಿ. ಒಂದ್ ಲೆವೆಲ್ಗೆ ಮಾಡ್ತೀನಿ ನಾನು. ಸ್ವೀಟ್ ಎಲ್ಲ ಮಾಡಕ್ ಬರುತ್ತಾ? ಅಂದ್ರೆ ಎಲ್ಲಾ ಸ್ವೀಟ್ಸ್ ಎಲ್ಲ ಮಾಡಕ್ ಬರಲ್ಲ, ಒಂದೊಂದು ಮಾಡಕ್ ಬರುತ್ತೆ. ಒಂದೊಂದು ಬರುತ್ತೆ. ಓಕೆ. ಇನ್ನು ನಿಮ್ಗೆ ಫೇವ್ರೆಟ್ ಸ್ವೀಟ್ ಯಾವ್ದು ಸರ್? ಹಬ್ಬ ಅಂತ ಬಂದ್ರೆ ಗುಲಾಬ್ ಜಾಮೂನ್ ತುಂಬಾ ಇಷ್ಟ. ನೀವು ಮಾಡ್ತೀರಾ? ಗುಲಾಬ್ ಜಾಮೂನ್ ಮತ್ತೆ ಹೋಳಿಗೆ ತುಂಬಾ ಇಷ್ಟ. ನೀವು ಮಾಡ್ತೀರಾ ಅದನ್ನ? ಹೋಳಿಗೆ ಹೋಳಿಗೆ ಮಾಡಕ್ ಬರಲ್ಲ, ಗುಲಾಬ್ ಜಾಮೂನ್ ಮಾಡಕ್ ಬರುತ್ತೆ. ಅದ್ ಪ್ಯಾಕೆಟ್ ತಗೊಬಂದು ಮಿಕ್ಸ್ ಮಾಡಿ. ಮತ್ತೆ ಹಿಟ್ಟು ಹೆಂಗ್ ಮನೇಲಿ ಮಾಡ್ತಾರಾ? ಅಲ್ಲ, ಹಿಟ್ಟು ಮಾಡ್ತಾರೆ ಮನೇಲಿ. ಹೌದಾ? ಅದ ಅಷ್ಟೊಂದೆಲ್ಲ ಬರಲ್ಲ, ಹಿಟ್ಟಿನ ಪ್ಯಾಕೆಟ್ ಕಲಿಸ್ಬಿಟ್ಟು ಕರೆದ್ಬಿಟ್ಟು ಸಕ್ಕರೆ ಪಾಕ ಎಲ್ಲ ಮಾಡಕ್ ಬರ್ತಿತ್ತು. ಈಗ ತುಂಬಾ ವರ್ಷಗಳಾಗಿದೆ ಮಾಡಿ. ಸೊ ನೀವು ಯಾವ್ದು ತುಂಬಾ ಚೆನ್ನಾಗಿ ಮಾಡ್ತೀರಾ ಸ್ವೀಟ್? ಗುಲಾಬ್ ಜಾಮೂನ್ ಅಂತ ನಾವು ನೋಡಿ ನಗಾಡಿದ್ವಿ, ನೀವ್ ಹೇಳಿ. ನನ್ನ ಫೇವರೇಟ್ ಸ್ವೀಟ್ ಬೃಂದಾ ಆಚಾರ್ಯ. ಸಾರಿ, ಗುಲಾಬ್ ಜಾಮೂನ್ ಮೈ ಫೇವರೇಟ್ ಸ್ವೀಟ್ ಇಸ್ ಬೃಂದಾ ಆಚಾರ್ಯ. ಹೊಸ ಸ್ವೀಟ್ ಇನ್ವೆಂಟ್ ಮಾಡಿದವರು. ನಮ್ಮ ಇಡೀ ಪಾರ್ಟ್ನರ್ ಟೀಮಿಗೆ ಫೇವರೇಟ್, ದ ಮೋಸ್ಟ್ ಫೇವರೇಟ್ ಸ್ವೀಟ್ ಇಸ್ ಬೃಂದಾ ಆಚಾರ್ಯ. ಓಕೆ, ಎಲ್ಲಿ ಸಿಗುತ್ತೆ ಆ ಸ್ವೀಟ್? ಸ್ವೀಟೆಸ್ಟ್ ಸ್ವೀಟ್ ಆಫ್ ಆಲ್ ಸ್ವೀಟ್ಸ್. ನೋಡಿ ಎಷ್ಟು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಹಬ್ಬದ ದಿನ. ಸೊ ನೀವು ಹೇಳಿ, ನೀವು ಏನ್ ಯಾವ ಸ್ವೀಟ್ ತುಂಬಾ ಚೆನ್ನಾಗಿ ಮಾಡ್ತೀರಾ? ನನ್ಗೆ ಹೋಳಿಗೆ ಮಾಡಕ್ ಬರುತ್ತೆ. ಮಾಡಕ್ ಬರುತ್ತೆ? ಹೌದು, ಹೋಳಿಗೆ ಮಾಡಕ್ ಬರುತ್ತೆ. ಅಂಡ್ ದೆನ್ ಅದಕ್ಕೆ ಏನಂತಾರೆ ಅಂತ ಮರ್ತೋಯ್ತು ನನ್ಗೆ. ಹೇಗಿರುತ್ತೆ ಹೇಳಿ, ಅವ್ರು ಹೇಳ್ತಾರೆ. ಅದು ಹಿಂಗೆ ಕೈ ಮುಗಿಯೋ ರೊಟ್ಟಿ ಅಂತ ಹೇಳ್ತೀವಿ ನಾವು. ಅದ್ರ ಒಳಗಡೆ ಕಾಯಿಂದು, ಕರ್ಜಿಕಾಯಿನಾ? ನಾಟ್ ಕರ್ಜಿಕಾಯಿ, ಅಂದ್ರೆ ಫ್ರೆಶ್ ಆಗಿ ಮಾಡೋದು. ಅದು ಕರಿಯೋದಲ್ವಾ? ಅಲ್ಲ, ಮೋದಕ ಅಲ್ಲ ಸರ್, ಅದನ್ನ ಹಿಂಗೆ ಮಡ್ಚಿ ಅರ್ಶನ ಎಲೆಯಲ್ಲಿ ಮಾಡ್ತಾರೆ. ನಾವು ಕೈ ಮುಗಿಯೋ ರೊಟ್ಟಿ ಅಂತಾನು ಹೇಳ್ತೀವಿ ನಮ್ ಕಡೆಗೆ. ನಾನ್ ಕರಾವಳಿಯವಳು. ಅದ್ರ ಒಳಗಡೆ ಕೋಕೋನಟ್ ಮತ್ತೆ ಬೆಲ್ಲ ಅದನ್ನೆಲ್ಲ ಹಾಕಿ ಒಂದ್ ಮಿಕ್ಸ್ಚರ್ ತರ ಮಾಡಿರ್ತೀವಿ. ಹೊರಗಡೆ ಅಕ್ಕಿದು ಒಂದ್ ಲೇಯರ್ ಇರುತ್ತೆ, ಅಕ್ಕಿ ಹಿಟ್ಟಿಂದು. ಅರ್ಶನೆಲೆಯಲ್ಲಿ ಮಾಡ್ತೀವಿ ಅಷ್ಟೇ. ಕಾಯಿ ಕಡುಬು ಅನ್ನಲ್ಲ, ಅದಕ್ಕೆ ಕೈ ಮುಗಿಯೋ ರೊಟ್ಟಿ ಅಂತ. ಕೈ ಮುಗಿಯೋ ರೊಟ್ಟಿ ಕೈ ಮುಗಿಯೋ ರೊಟ್ಟಿ ಅಂತ, ಆದ್ರೆ ಹಿಂಗ್ ಮಾಡಿ ಹಿಂಗ್ ಮಾಡ್ತೀವಲ್ಲ, ಅದಕ್ಕೆ ಕೈ ಮುಗಿಯೋ ರೊಟ್ಟಿ.